ನೋಡಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ನಾವು ಅವರಿಗೆ ಏನು 3 ಸ್ಥಳಗಳನ್ನ ಕೊಟ್ಟಿದ್ದೀವಿ. ಆ 3 ಸ್ಥಳಗಳನ್ನ ಬಂದು ಅವ್ರು ನೋಡ್ಕೊಂಡು ಹೋಗಿದ್ದಾರೆ. ಅವರು ಕೆಲವೊಂದು ಅಲ್ಲಿ ಬಂದು ಆ ಲ್ಯಾಂಡ್ ಸೂಟೇಬಲ್ ಇದೆಲ್ಲ ನೋಡ್ತಾರೆ. ಆಮೇಲೆ ಇನ್ನುಳಿದ ಪ್ಯಾರಾಮೀಟರ್ಸ್ ಎಲ್ಲ ಇದಾವೆ, ಅವೆಲ್ಲವನ್ನೂ ಕೂಡ ನೋಡಿ ಇವತ್ತೊಂದು ದಿವಸ ವರದಿ ಕೊಡ್ತಾರೆ. ಅವರ ರೋಲ್ ಇಷ್ಟೇ, ಇದು ಸೈಟ್ ಸೂಟೇಬಲ್ ಇದೆಯಲ್ಲ, ಉಳಿದಂಥ ಕೆಲವೊಂದು ಪ್ಯಾರಾಮೀಟರ್ಸ್ ಎಲ್ಲ ಇದಾವೆ, ಅದನ್ನು ಅವ್ರು ಕೊಡ್ತಾರೆ. ಇದಾದ್ಮೇಲೆ ನಾವು ಸರ್ಕಾರ ಒಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಬೇಕಾಗ್ತದೆ. ವಯಬಿಲಿಟಿ, ಫಿಸಿಬಿಲಿಟಿ, DPR ಎಕ್ಸ್ಪರ್ಟ್ಸ್ನಿಂದ ಕನ್ಸಲ್ಟೆಂಟ್ಸ್ ಇರ್ತಾರೆ. ಹಾಗೆ ಜೇವರಿ ಏರ್ಪೋರ್ಟು, ನವಿ ಮುಂಬೈ ಏರ್ಪೋರ್ಟ್ ಮಾಡಿದಾರಲ್ಲ, ಅಂಥವ್ರಿಗೆ ಎಕ್ಸ್ಪರ್ಟ್ ಮಾಡಿ ಅವರು ಎಲ್ಲವನ್ನ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡ್ ಎಲ್ಲಿಂದ ಬರ್ತದೆ, ಕಾರ್ಗೋ ಲೋಡ್ ಎಲ್ಲಿಂದ ಬರ್ತದೆ, ವಯಬಿಲಿಟಿ ಎಲ್ಲಿಂದ ಬರ್ತದೆ, ಇವೆಲ್ಲವನ್ನ ಸ್ಟಡಿ ಮಾಡಿ ಅವರು ರಿಪೋರ್ಟನ್ನು ಕೊಡ್ತಾರೆ. ಅವರು ರಿಪೋರ್ಟ್ ಇವತ್ತು ಸಹ ನಮಗೆ ಬೆಳ್ಕೊಂಡು ಚೆಲ್ತದೆ. ಆ ರಿಪೋರ್ಟ್ನ ಆಧರಿಸಿ ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಅಂತಿಮ ನಿರ್ಣಯ ತಗೋತೀವಿ. ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ದಟ್ ಇನ್ಪುಟ್ಸ್. ಅವ್ರ ಇನ್ಪುಟ್ಸು, ಸಜೆಷನ್ಸು, ಅದೇನು ಎಕ್ಸ್ಪರ್ಟ್ ಕಮಿಟಿ ಕನ್ಸಲ್ಟೆಂಟ್ಸ್ ಕೊಡ್ತಾರೆ. ಇದಾದ್ಮೇಲೆ ಈಗ ನಮಗೂ ಐಡೆಕ್ನವ್ರು ಇದ್ದಾರೆ, ಅವರು ಬೇಸಿಕ್ ಆಗಿ ಮಾಡಿದ್ದಾರೆ. ಇನ್ನು ಫರ್ದರ್ ಸ್ಟಡೀಸ್ ನಾವು ಮಾಡಬೇಕಾಗ್ತದೆ. ಫರ್ದರ್ ಸ್ಟಡೀಸ್, ವಯಬಿಲಿಟಿ. ಯಾಕಂದ್ರೆ ನಾವು ಬರೀ ಜಾಗ ಕೊಟ್ರೆ ಅಂತಿಮ ಅಲ್ಲ. ಜಾಗ ಕೊಟ್ಟ ಮೇಲೆ ಇವತ್ತು ದಿವಸ ಅಲ್ಲಿ ಏರ್ಪೋರ್ಟ್ ಡೆವಲಪ್ ಮಾಡೋ ಕಂಪ್ನೀಸ್ ಬರಬೇಕಲ್ಲ. ಈಗ ನಾನು ವಿಜಯಪುರ ಕೊಡ್ತೀನಿ, ಇಲ್ಲಿ ಬಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಸೆಕೆಂಡ್ ಅಂತ ಹೇಳಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಾ? ನೋಡಿ, ಕೇಳಿ ನೋಡಿ, ನಾನು ಜವಾಬ್ದಾರಿತ ಮಂತ್ರಿ ಇದ್ದೀನಿ. ಜಯಚಂದ್ರ ಅವ್ರ ಹಿರಿಯರು, ಅವ್ರಿಗೆ ಶಿರಾದಲ್ಲಿ ಆಗ್ಬೇಕು ಅಂತ ಅವ್ರ ಆಶೆ ಇದೆ. ಅದನ್ನು ಕೂಡ ನಾವು ನಮ್ಮ ಕನ್ಸಲ್ಟೆಂಟ್ಸ್ ಏನಿದಾರಲ್ಲ, ರಿಪೋರ್ಟ್ ಮಾಡ್ತಾರಲ್ಲ, ಅದನ್ನು ಕೂಡ ನಾವು ಅದರಲ್ಲಿ ಚರ್ಚೆ ಮಾಡ್ತೀವಿ. ಇಷ್ಟು ಹೇಳ್ಬೇಡ. ಯಾಕಂದ್ರೆ ಒಂದು ಬರೀ ನಾವು ಜಾಗ ಕೊಟ್ಟು ಎಲ್ಲ ಒಂದ್ ಕಡೆ ನಾವು ಜಾಗ ಕೊಟ್ಟು ತೋರಿಸಿದ್ರೆ ಆಗೋದಿಲ್ಲ. ಅಲ್ಲಿ ಏರ್ಪೋರ್ಟ್ಸ್ ಡೆವಲಪರ್ಸ್ ಬರ್ಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ಟಾಟಾದಾಗ್ಲಿ, ಬಾಯಲ್ ಆಗಲಿ, ಅಂಬಾನಿ ಆಗಲಿ, ಇನ್ನು ಯಾರ್ಯಾರು ಇವತ್ತಿನ ಏರ್ಪೋರ್ಟ್ ಡೆವಲಪ್ಸ್ ಏನ್ ಮಾಡ್ತಾರಲ್ಲ, ಆ ಏರ್ಪೋರ್ಟ್ ಡೆವಲಪರ್ಸ್ ವಯಬಿಲಿಟಿ ನೋಡ್ಕೊಂಡು ಬರ್ತಾರೆ. ಇವತ್ತು ನನಗೂ ಅನಿಸ್ತದೆ, ಅಪ್ಪ ನಾನು ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ನನಗೂ ಆಸೆ ಇದೆ. ಬಿಜಾಪುರದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತದ? ಬೆಳಗಾಂ ಮತ್ತು ಹುಬ್ಳಿ ಏರ್ಪೋರ್ಟ್ಸ್ನ, ಯಾಕಂದ್ರೆ ಮೊನ್ನೆ ನಾವು ಈ ಎಲ್ಲಾ ಏರ್ಲೈನ್ ಆಪರೇಟರ್ಸ್ ಮೀಟಿಂಗ್ ಮಾಡಿದ್ವಿ. ಯಾಕಂದ್ರೆ ಗುಲ್ಬರ್ಗಾದು ಕೆಲವೊಂದು ಇಶ್ಯೂ ಇತ್ತು. ನಮ್ಮ ಇವರು ಬಂದಿದ್ರು, ಯಾರು ಪ್ರಿಯಾಂಕರಿ ಅವರು ಬಂದು ಗುಲ್ಬರ್ಗಾ ಇಶ್ಯೂಸ್ ಬಂದಾಗ ನಾವು ಏನಾಗ್ತದೆ, ಹುಬ್ಳಿ ಮತ್ತು ಬೆಳಗಾಂದವರು ಇದ್ರ ಗೋವಾಕ್ಕೆ ಹೋಗಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಡಿಬೇಕು, ಫ್ಲೈಟ್ಸ್ ಹಿಡಿಬೇಕು. ಇಲ್ಲಿಕಂದ್ರೆ ಮುಂಬೈಗೆ ಹೋಗ್ಬೇಕು, ಇಲ್ಲ ಬೆಂಗಳೂರು ಬರಬೇಕು. ಹೀಗಾಗಿ ಹುಬ್ಳಿ ಮತ್ತು ಬೆಳಗಾಂ ಈ 2 ಏರ್ಪೋರ್ಟ್ಸ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಹುಬ್ಳಿ ಬೆಳಗಾಂನಿಂದ ಇವತ್ತು ಸಹ ಮುಖಾಂತರ ಇವತ್ತು ವಿದೇಶಗಳಿಗೆ, ಅದು ಅಮೆರಿಕ ಇರ್ಬೋದು, ಯುರೋಪಿಯನ್ ರಾಷ್ಟ್ರ ಇರ್ಬೋದು, ದುಬೈ ಇರ್ಬೋದು, ಬೇರೆ ಬೇರೆ ದೇಶಗಳಿರ್ಬೋದು, ಆ ದೇಶಗಳಿಗೆ ಅಲ್ಲಿಂದ ಹೋಗ್ಲಿಕ್ಕೆ ಇದು ಆಗ್ಬೇಕು. ಆ ದಿಶೆಯಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವ್ದ್ರಿ ಆ ರಿಪೋರ್ಟ್? ಅವ್ರ ಸೈಟ್ ಫಿಸಿಬಿಲಿಟಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ. ಸೈಟ್ ಫಿಸಿಬಿಲಿಟಿ ಮತ್ತು ಇನ್ನಿತರ ಬಗ್ಗೆ ಅವ್ರು ಕೊಡ್ತಾರೆ ಅಷ್ಟೇ. ಅವ್ರ ರೋಲು ಇಲ್ಲಿ ಮಾಡಬೇಕು, ಅದು ಕೂಡ ಇದು ಫೈಟ್ ಸೂಟೇಬಲ್ ಅದೇ ಎಲ್ಲ ಅಷ್ಟೇ ಅವ್ರ ರೋಲು. ಅದು ಗೊತ್ತಿಲ್ಲ ನನಗೆ. ಅವರು ಬಹುಶಃ ಕೊಡ್ಬೋದು, ಒಂದು ತಿಂಗಳಲ್ಲಿ 15 ದಿವಸ ಕೊಡ್ಬೋದು. ಆಮೇಲೆ ನಾವು ಇದನ್ನ ಎಕ್ಸ್ಪರ್ಟ್ಸ್ಗೆ ವಹಿಸ್ತೀವಿ. ಲೈಕ್ KPMG ಇರ್ಬೋದು, ಬೇರೆ ದಿವಸ BCG ಇರ್ಬೋದು, ಅರ್ನ್ಸ್ಟ್ ಅಂಡ್ ಯಂಗ್ ಇರ್ಬೋದು, ಯಾರು, ಅಥವಾ ಈ ಏರ್ಲೈನ್ ಇದಕ್ಕೆ ಯಾರು ನಿಮ್ಮ ಇದು ಯಾವುದಲ್ಲ ಜೇವರ್ ಏರ್ಪೋರ್ಟ್ ಮಾಡಿದಾರಲ್ಲ ನೋಯ್ಡಾ, ಅವರು ನವಿ ಮುಂಬೈ ಏರ್ಪೋರ್ಟ್ ಈಗ ಇತ್ತೀಚೆಗೆ ಮಾಡಿದ್ದಾರೆ. ಇವು ಇತ್ತೀಚೆಗೆ 2 ಹೊಸ ಏರ್ಪೋರ್ಟ್ಸ್ ಬಂದಾರೆ. ಅಲ್ಲಿ ಆ ಕನ್ಸಲ್ಟೆನ್ಸ್ ಕೊಟ್ಟ ಮೇಲೆ ಅವರೆಲ್ಲ ಸ್ಟಡಿ ಮಾಡ್ತಾರೆ. ಪ್ಯಾಸೆಂಜರ್ ಲೋಡು, ಕಾರ್ಗೋ ಲೋಡು, ಸೂಟೇಬಿಲಿಟಿ, ಕನೆಕ್ಟಿವಿಟಿ, ಅದು ವಯಬಿಲಿಟಿ ಆಗ್ತದೆ ಇಲ್ಲ ಫೈನಾನ್ಷಿಯಲಿ. ಯಾಕಂದ್ರೆ ನಾಳೆ ಯಾರಿಗಾರೆ ನಾವು ಡೆವಲಪರ್ ಬಂದು ಯಾವುದೇ ಸೈಟ್ ತೋರಿಸ್ಲಿ, ಡೆವಲಪರ್ ನಾವು ಸೈಟ್ ಕೊಡ್ತೀವಿ, ನೀವು ಏರ್ಪೋರ್ಟ್ ಮಾಡೋದಿಲ್ಲ ಅವನು. ಅಲ್ಲಿ ಪ್ಯಾಸೆಂಜರ್ ಲೋಡ್ ಎಷ್ಟು ಬರ್ತದೆ, ಕಾರ್ಗೋ ಲೋಡ್ ಎಷ್ಟು ಬರ್ತದೆ, ಎಲ್ಲ ಅದು ಎಕನಾಮಿಕಲಿ ಅವ್ನು ವಯಬಲ್ ಆಗ್ತಿದ್ರೆ ಅವ್ನು ಬರ್ತಾನೆ, ಇಲ್ಲ ಬರೋದಿಲ್ಲ ಅವರು. ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಗೊಳ್ಳಿ ನಾವು, ಅವಾಗ ಯಾಕೆ ವಯಬಿಲಿಟಿ ಬರೋ ಸಲುವಾಗಿ ನಾವು 150 ಕಿಲೋಮೀಟರ್ ವರೆಗೆ ನೋ ಸೆಕೆಂಡ್ ಏರ್ಪೋರ್ಟ್ ಅಂತ ಹೇಳಿ ನಾವು ಅವ್ರಿಗೆ ವಯಬಿಲಿಟಿ ಬರೋ ಸಲುವಾಗಿ ಕೊಟ್ಟಿದ್ವಿ. ಅವ್ರಿಗೆ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅರ್ಥ ಆಯ್ತಲ್ಲ ನಿಮಗೆ? ವಯಬಿಲಿಟಿ ಸಲುವಾಗಿ ಅವ್ರಿಗೆ 2033 ತನಕ 2ನೇ ಏರ್ಪೋರ್ಟ್ 150 ಕಿಲೋಮೀಟರ್ ಬರಲ್ಲ ಅಂತೇಳಿ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಕೊಟ್ಟಿದ್ವಿ. ಹಿಂಗೆಲ್ಲ ಬಹಳಷ್ಟು ಇದೆ, ಅದಷ್ಟು ಸರಳವಾಗಿಲ್ಲ ಅದು. ಇದಲ್ಲದೆ ಏರ್ ಸ್ಪೇಸ್ ಇದೆ. ಏರ್ ಸ್ಪೇಸ್ ಈಗ ಒಂದ್ ಕಡೆ ನಮ್ಮ ಯಲಹಂಕ ಏರ್ ಬೇಸ್ ಅವ್ರದ್ದಿದೆ, ಇನ್ನೊಂದ್ ಕಡೆ HAL ಅವ್ರದ್ದು ಏರ್ ಸ್ಪೇಸ್ ಇದೆ. ಏರ್ ಸ್ಪೋರ್ಟ್ಸ್ ಅದಕ್ಕೊಂದು ಏರ್ ಸ್ಪೇಸ್ ನಾವು ಬರ್ಕೋಬೇಕಾದ್ರೆ ನಾವು ಮತ್ತೆ ಅಲ್ಲೊಂದು ಜಾಯಿಂಟ್ ಕಮಿಟಿ ಬರ್ತದೆ.
ಆ ಜಾಯಿಂಟ್ ಕಮಿಟಿ ಮುಂದೆ ಹೋಗ್ಬೇಕಾಗ್ತದೆ. ನಾನು ಇಷ್ಟೇ ಹೇಳ್ತೀನಿ, ನಾವು ಎಕ್ಸ್ಪರ್ಟ್ ಕಮಿಟಿಯನ್ನ, ಕನ್ಸಲ್ಟೆಂಟ್ಸ್ನ, DPR ನ ವಯಬಿಲಿಟಿ ಸ್ಟಡಿ ಮಾಡಲಿಕ್ಕೆ ನಾವು ಕೊಡ್ತೀವಿ. ಅವ್ರು ಏನ್ ಕೊಡ್ತಾರೆ ಅವ್ರು ಕೊಟ್ಟು, ಅವರು ಸಿರಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಸಿರಾದಾಗ ಮಾಡೋಣಂತೆ, ಬಿಜಾಪುರದಲ್ಲಿ ಮಾಡ್ಬೇಕಾದ್ರೆ ಬಿಜಾಪುರದಲ್ಲಿ ಮಾಡೋಣಂತೆ, ಅಥವಾ ನೆಲಮಂಗಲ ಮಾಡೋಣ ಅಂದ್ರೆ ನೆಲಮಂಗಲ ಮಾಡೋಣಂತೆ, ಕನಕಪುರ ಮಾಡೋಣ ಕನಕಪುರ ಮಾಡೋಣ, ಅದು ನೋಡಿಕೊಂಡು ಅಂತಿಮವಾಗಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರೆ.